ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ರಾಷ್ಟ್ರೀಯ ರೈತ ದಿನಾಚರಣೆ ಅಂಗವಾಗಿ ಶನಿವಾರ ರಾಯಚೂರಿನ ಪಂಡಿತ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ರಾಯಚೂರು ಜಿಲ್ಲಾ ಘಟಕದ ವತಿಯಿಂದ ರೈತರಿಗೆ ಶರಣರಿಂದ ಹಿತನುಡಿ, ಕೃಷಿ ತಜ್ಞರಿಂದ ಸಲಹೆ ಮತ್ತು ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಭರ್ಜರಿಯಾಗಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮ ರಾಯಚೂರಿನ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ವೃತ್ತದಲ್ಲಿ ಶ್ರೀ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಆರಂಭವಾಗಿದೆ. ಸಣ್ಣ ನೀರಾವರಿ ಸಚಿವ ಎನ್.ಎಸ್. ಬೋಸರಾಜು ಅವರು ಎತ್ತಿನ ಬಂಡಿ ಚಾಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪ್ರತಿಮೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಅಧ್ಯಕ್ಷ ಶಾಂತಗೌಡ ಚನ್ನಪಟ್ಟಣ, ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಎ. ಪಾಟೀಲ್, ಜಿಲ್ಲಾ ಅಧ್ಯಕ್ಷ ಇಂದ್ರಜಿತ್ ಯಾದವ್, ಜಿಲ್ಲಾ ಉಪಾಧ್ಯಕ್ಷ ಮುಜಾಹಿದ್ ಮರ್ಚಡ್, ಜಿಲ್ಲಾ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್ ಹಾಗೂ ಜಿಲ್ಲಾ ಕಾರ್ಯದರ್ಶಿ ಮಹದೇವಪ್ಪ ಯಾದವ್ ಅವರು ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಿದರು. ಬಳಿಕ ಮೆರವಣಿಗೆ ಮೂಲಕ ರಂಗಮಂದಿರಕ್ಕೆ ತೆರಳಿ ಕಾರ್ಯಕ್ರಮ ಮುಂದುವರಿಯಿತು. ಶ್ರೀದೇವಿ ಆರ್ ನಾಯಕ್ ಹಾಗೂ ರೂಪಾ ಶ್ರೀನಿವಾಸ್ ನಾಯಕ್ ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ್ ಪಾಟೀಲ್ ಹಾಗೂ ಮಹದೇವಪ್ಪ ಯಾದವ್ ನೇಗಿಲ ಪೂಜೆ ನೆರವೇರಿಸಿದರು. ಆನಂದಕುಮಾರ್ ಮಡಿವಾಳ ಹಾಗೂ ಸುರೇಶ್ ಪೂಜಾರಿ ಅವರು ಮಾಜಿ ಪ್ರಧಾನಿ ಚೌಧರಿ ಚರಣ್ ಸಿಂಗ್ ಹಾಗೂ ರೈತ ಚಳವಳಿಯ ಪ್ರಮುಖ ನಾಯಕ ಎಂ.ಡಿ. ನಂಜುಂಡಸ್ವಾಮಿ ಅವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಇಂದ್ರಜಿತ್ ಯಾದವ್, ರೈತರು ಶ್ರಮಪಟ್ಟು ಬೆಳೆದರೆ ಮಾತ್ರ ವಿಶ್ವಕ್ಕೆ ಅನ್ನ ಸಿಗತ್ತೆ. ರೈತನ ಶ್ರಮವೇ ದೇಶದ ಆಧಾರ. ರೈತನಿಗೆ ಬೆಂಬಲ ಸಿಕ್ಕಾಗ ಮಾತ್ರ ಅವನು ಸಂತೋಷದಿಂದ ಬದುಕಲು ಸಾಧ್ಯ ಎಂದಿದ್ದಾರೆ. ಜಿಲ್ಲಾ ಉಪಾಧ್ಯಕ್ಷ ಮುಜಾಹಿದ್ ಮರ್ಚಡ್ ಮಾತನಾಡಿ, ಫೆಬ್ರವರಿ 9ರಂದು ರೈತರ ನಡೆ ಆಲಮಟ್ಟಿ ಕಡೆ ಎಂಬ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು ಎಂದಿದ್ದಾರೆ. ಕೃಷ್ಣ ಮೇಲ್ದಂಡೆ ಯೋಜನೆ ಯುಕೆಪಿ ಹಂತ 3 ಜಾರಿಗೆ ಬರಲು ಆಲಮಟ್ಟಿ ಅಣೆಕಟ್ಟನ್ನು ಸುಮಾರು 17 ಅಡಿ ಎತ್ತರಿಸುವ ಅಗತ್ಯವಿದೆ. ಆಗ ಮಾತ್ರ ರೈತರಿಗೆ ಸಮರ್ಪಕವಾಗಿ ನೀರು ಒದಗಿಸಲು ಸಾಧ್ಯವಾಗುತ್ತೆ ಎಂದಿದ್ದಾರೆ. ಇತ್ತೀಚಿನ ಬಜೆಟ್ನಲ್ಲಿ ಆಲಮಟ್ಟಿ ಅಣೆಕಟ್ಟು ಎತ್ತರೀಕರಣದಿಂದಾಗಿ ಮುಳುಗಡೆಯಾಗುವ ಭೂಮಿಗೆ ಪ್ರತಿ ಎಕರೆಗೆ 30 ರಿಂದ 40 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಿರುವುದನ್ನು ಸ್ವಾಗತಿಸಿದ ಅವರು, ಯೋಜನೆ ಸಂಪೂರ್ಣ ಜಾರಿಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದರು. ರಾಯಚೂರು ಗ್ರಾಮೀಣ ಕ್ಷೇತ್ರದ ಮಾಜಿ ಶಾಸಕ ತಿಪ್ಪರಾಜ ಹವಲ್ದಾರ್ ವರದಿಗಾರರೊಂದಿಗೆ ಮಾತನಾಡಿ, ರೈತರ ಎಲ್ಲಾ ಹೋರಾಟಗಳಿಗೆ ನಮ್ಮ ಬೆಂಬಲ ಸದಾ ಇರುತ್ತೆ ಎಂದಿದ್ದಾರೆ. ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್ ಪಾಟೀಲ್ ಮದ್ದರ್ಕಿ ಮಾತನಾಡಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಸಂಘಟನೆ ರೈತರ ಹಕ್ಕುಗಳಿಗಾಗಿ ನಿರಂತರ ಹೋರಾಟ ನಡೆಸ್ತಾ ಇದೆ ಎಂದಿದ್ದಾರೆ. ಜಾಲಹಳ್ಳಿಯಲ್ಲಿ ರೈತರು ಹಾಗೂ ಸಾರ್ವಜನಿಕರಿಗಾಗಿ ಉಚಿತ ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ಕೂಡ ಹಿಂದೆಯೇ ಆಯೋಜನೆ ಮಾಡಲಾಗಿತ್ತು ಎಂದಿದ್ದಾರೆ. ಕೃಷ್ಣ ಮೇಲ್ದಂಡೆ ಯೋಜನೆಗಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡುವ ಅಗತ್ಯವಿದೆ. ಕಾಲುವೆಗಳು ನಿರ್ಮಾಣವಾದರೂ ಕೂಡ ರೈತರಿಗೆ ಸಮರ್ಪಕವಾಗಿ ನೀರು ತಲುಪ್ತಾ ಇಲ್ಲ. ಯುಕೆಪಿ 3 ಯೋಜನೆ ಅಡಿ ಭೂ ಪರಿಹಾರ ಕೊಡದೆ ಭೂ ಸ್ವಾಧೀನಗೊಂಡ ರೈತರ ಪರವಾಗಿ ಮುಂದಿನ ದಿನದಲ್ಲಿ ಹೋರಾಟ ನಡೆಸಲಾಗುತ್ತೆ ಎಂದಿದ್ದಾರೆ. ಸಮಾಜದಲ್ಲಿ ಎಲ್ಲರನ್ನ ಜಾತಿ ಭೇದ ಇಲ್ಲದೆ ಒಗ್ಗೂಡಿಸುವ ಕೆಲಸ ನಡೆಯಬೇಕು ಅಂತ ಹೇಳಿದ್ರು. ಕೆಪಿಸಿಸಿ ಮಹಿಳಾ ವಿಭಾಗದ ರಾಜ್ಯ ಉಪಾಧ್ಯಕ್ಷೆ ಶ್ರೀದೇವಿ ಆರ್ ನಾಯಕ್ ಮಾತನಾಡಿ, ರೈತರು ದೇಶದ ಬೆನ್ನೆಲುಬಾಗಿದ್ದು ಕೃಷಿ ಚಟುವಟಿಕೆಗಳಿಂದ ನಮ್ಮ ದೇಶ ಪ್ರಪಂಚಕ್ಕೆ ಮಾದರಿಯಾಗಿದೆ ಎಂದಿದ್ದಾರೆ. ರೈತರ ಹೋರಾಟಗಳಿಗೆ ನಾವು ಸದಾ ಬೆಂಬಲ ಕೊಡ್ತೀವಿ ಎಂದಿದ್ದಾರೆ. ರೂಪಾ ಶ್ರೀನಿವಾಸ್ ನಾಯಕ್ ಮಾತನಾಡಿ, ರೈತರು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯಬೇಕು ಅಂತ ಕರೆ ಕೊಟ್ಟಿದ್ದಾರೆ. ಇವತ್ತು ಮೊದಲಿಗೆ ಶಾಂತಮಲ್ಲ ಶಿವಾಚಾರ್ಯರು ಬ್ರಹ್ಮನ್ ಮಠ ಪೂಜ್ಯರ ಪಾದಗಳಿಗೆ ಶಿರಸಾಷ್ಟಾಂಗ ಕೊಟ್ಟು ನಮಸ್ಕಾರ ಸಲ್ಲಿಸಬೇಕು. ತಾವೆಲ್ಲರೂ ಜೋರಾದ ಚಪ್ಪಾಳೆ ತಟ್ಟುವ ಮುಖಾಂತರ ಸ್ವಾಮೀಜಿಗಳು, ಯಾಕಪ್ಪ ಅಂದ್ರೆ ನಮ್ಮ ಒಂದು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದಂಥ ಸ್ವಾಮಿಗಳಿಗೆ ಮೊದಲಿಗೆ ಧನ್ಯವಾದ ಮತ್ತು ನಮಸ್ಕಾರವನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಆತ್ಮೀಯ ನಕ್ಕನವರಾದಂಥ ಮತ್ತು ಆತ್ಮೀಯ ಸ್ನೇಹಿತರಾದಂಥ ಮಹೇಂದ್ರ ನಾಯಕ್ ಅವರೇ ಮತ್ತು ನನ್ನ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ ಯಾರ್ದು ಹೆಸರು ಕೊಟ್ಟಿಲ್ಲ ಅಂತೇಳಿ ಅನ್ಯತಾ ಭಾವಿಸ್ಬಾರಿ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು. ಇವತ್ತು ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಸೇನೆ ವತಿಯಿಂದ ರಾಷ್ಟ್ರೀಯ ರೈತ ದಿನಾಚರಣೆ ಅಂದ್ರೆ ಇಡೀ ಪ್ರಪಂಚಕ್ಕೆ ಅನ್ನ ನೀಡತಕ್ಕಂಥ ಶಕ್ತಿ ನಮ್ಮ ರೈತರು ತುಂಬ್ಯಾರ. ಅದಕ್ಕೋಸ್ಕರ ಇವತ್ತಿನ ದಿನ ನಮ್ಮ ಉದ್ದೇಶ ವಿಶೇಷವಾಗಿ ಎಲ್ಲೇ ಕಾರ್ಯಕ್ರಮ ಮಾಡಿದ್ರು ರೈತರಿಗಿನ್ನ ದೊಡ್ಡವರು ಯಾರಲ್ಲ. ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಬಹುದು, ನಾವು 9 ತಿಂಗಳ ತಾಯಿ ಹೊಟ್ಟೆಗ ಜಿಲ್ಲೆಯಲ್ಲಿ ರಾಯಚೂರು ನಗರದಲ್ಲಿ ಬೃಹತ್ ಪ್ರಮಾಣದ ಮೆರವಣಿಗೆ ನನಗೆ ಬಹಳ ಖುಷಿ ಆಯ್ತು. ಇವತ್ತು ನನ್ನ ತಮ್ಮ ಇಂದ್ರಜಿತ್ ಯಾದವ್ ಮತ್ತು ಮುಜಾಹಿದ್ ಮತ್ತು ನಮ್ಮ ಮಲ್ಲಿಕಾರ್ಜುನ್ ಪಾಟೀಲ್, ಇನ್ನುಳಿದ ನಮ್ಮ ಕ್ರಾಂತಿ ಕುಮಾರ್, ಇನ್ನುಳಿದ ನನ್ನ ಸಂಘದ ಪದಾಧಿಕಾರಿಗಳು ನಾವೆಲ್ಲರೂ ಸಂಘಟನೆದಾಗ ಹೆಂಗಿದೀವಪ್ಪ ಅಂದ್ರ, ನಮ್ಮ ರಾಜ್ಯ ಉಪಾಧ್ಯಕ್ಷ, ನಮ್ಮ ಶಾಂತಗೌಡಣ್ಣ ರಾಜ್ಯಾಧ್ಯಕ್ಷ ಮತ್ತು ನಮ್ಮ ಮಾವೇರು ಜಿಲ್ಲಾಧ್ಯಕ್ಷ, ಇಂದ್ರಜಿತ್ ಜಿಲ್ಲಾಧ್ಯಕ್ಷ,
ನಮ್ಮಲ್ಲೂ ಯಾದಗಿರಿಯವರು ಉತ್ತರ ಕರ್ನಾಟಕ ಅಧ್ಯಕ್ಷ ಹಿಂಗೇನೂ ಇಲ್ಲ ನಮ್ಮಲ್ಲಿ. ನಾವು ಹೆಂಗದೀವಪ್ಪ ಅಂತಂದ್ರ ಒಂದೇ ತಾಯಿ ಮಕ್ಕಳು. ಇವತ್ತಿನ ವಯಸ್ಸಿನಾಗ ದೊಡ್ಡವರಿದ್ರು ಅಂದ್ರೆ ಅವ್ರ ಅಣ್ಣ, ಸಣ್ಣವರಿದ್ರು ತಮ್ಮ, ಒಂದೇ ತಾಯಿ ಮಕ್ಕಳನ್ನಾಗೇನು ಇವತ್ತಿನ ಏನು ಬಂದೀವಿ. ಇವತ್ತು ಹಲವಾರು ಹೋರಾಟಗಳು ಮಾಡುವ ಮುಖಾಂತರ ಇವತ್ತು ನಮ್ಮ ರಾಜ್ಯದಲ್ಲಿ ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಉತ್ತರ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ, ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಅಂತಂದ್ರೆ ನಮ್ಮಲ್ಲಿ ಬರ್ತಕ್ಕಂಥವು ಎರಡು ಬೆಳೆ. ಅದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ಒಂದು, ರಾಯಚೂರು ಜಿಲ್ಲೆಯಲ್ಲಿ ಸುತ್ತಮುತ್ತ ಈ ನಮ್ಮ ಭಾಗದಲ್ಲಿ ಬೆಳತಕ್ಕಂಥ ಹತ್ತಿ ಬಗ್ಗೆ ವಿಚಾರ ಮಾಡ್ಬೇಕಂದ್ರೆ ನಮ್ಮ ಏಷ್ಯಾ ಖಂಡದಾಗೆ ನಂಬರ್ 1 ಕಾಟನ್ ಬೆಳೀತಕ್ಕಂಥ ಹತ್ತಿ. ಇನ್ನೂ ಈ ಭಾಗ ಇಂಡಸ್ಟ್ರಿ ಡೆವಲಪ್ ಆಗಿಲ್ಲ. ಅದ್ರ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು. ಇವತ್ತಿನ ಏನಪ್ಪ ಅಂದ್ರೆ ನಾರಾಯಣಪುರ ಬಲದಂಡೆ ಕಾಲುವೆ 0 to 95 ಕಿಲೋಮೀಟರ್ ತನನು ಅಂದ್ರ ಪ್ರಾರಂಭದಿಂದ 95 ಕಿಲೋಮೀಟರ್ ತನನು ಕಾಲುವೆಗಳಾಗ್ಯಾವ. ಅದ್ರ 95 ಕಿಲೋಮೀಟರ್ ನಿಂತ 145 ಕಿಲೋಮೀಟರ್ ತನನು ಕಾಲುವೆಗಳಾದ್ರೂ ಆ ಕಾಲುವೆಗಳಿಗೆ ನೀರಿಲ್ಲ. ಅದ್ರ ಸಲ ನಾವೆಲ್ಲರೂ ಚಿಂತನೆ ಮಾಡ್ಬೇಕು. ಇವತ್ತು ರೈತ ಸಂಘ ಏನಪ್ಪ ಅಂತಂದ್ರ ನಮ್ಮ ತಮ್ಮ ಜಿಲ್ಲಾಧ್ಯಕ್ಷ ಆಗ್ಯಾನ, ಮುಜಾಹಿದ್ ಕಾರ್ಯಾಧ್ಯಕ್ಷ ಆಗ್ಯಾನ. ಇವ್ರು ಮೊನ್ನೆ ನನಗೆ ಯಾವ ರೀತಿಯಪ್ಪ ಅಂದ್ರೆ ಸುಮಾರು 200 ಹಿಡ್ಕೊಂಡು 300 ವಾಹನಗಳನ್ನು ಜಮಾಯಿಸಿ, ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿ ಏನಪ್ಪ ಅಂತಂದ್ರೆ ಇವತ್ತಿನ ದಿನ ಫೆಬ್ರವರಿ 9ನೇ ತಾರೀಕು ಆಲಿಮಟ್ಟೆಯಲ್ಲಿ ಇಡೀ ಸರ್ಕಾರಕ್ಕೆ ಬಿಸಿ ಮುಡ್ತಕ್ಕಂಥ ಕೆಲಸ ಮಾಡುವಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಲಿಮಟ್ಟಿ ಜಲಾಶಯ, ನಮ್ಮ ನಡೆ ರೈತರ ನಡೆ ಆಲಿಮಟ್ಟಿ ಜಲಾಶಯ ಕಡೆಯಿಂದ ಹೋರಾಟಕ್ಕೆ ರಾಯಚೂರು ಜಿಲ್ಲೆಯಿಂದ ಸುಮಾರು ನೂರಾರು ಸಂಖ್ಯೆಯಲ್ಲಿ ರೈತರು ಏನಪ್ಪ ಅಂದ್ರೆ ಭಾಗಿಯಾಗಿ ಆ ಹೋರಾಟಕ್ಕೆ ಶಕ್ತಿ ತುಂಬಿದ ಒಂದು ಕೀರ್ತಿ ಏನಪ್ಪ ಅಂದ್ರೆ ನಮ್ಮ ತಮ್ಮ ಸಲ್ಪ. ಇವತ್ತು ನಾವೆಲ್ಲರೂ ಆಲೋಚನೆ ಮಾಡ್ಬೇಕು. ನೀವೆಲ್ಲರೂ ಒಂದ್ ಸ್ವಲ್ಪ ಚಿಂತನೆ ಮಾಡಿ ನೋಡ್ರಿ. ಭೂಮಿ ಯಾವಾಗ ಹುಟ್ಟ್ಯಾದ? ಅವಾಗ ನಡೆದು ಭೂಮಿ ಮೇಲ 1,00,000 ಕೋಟಿ ಜನ ಹುಟ್ಟ್ಯಾರ. 1,00,000 ಕೋಟಿ ಜನ ಹುಟ್ಟ್ಯಾರ. ಬಟ್ ನಮಗೆ ಯಾರ ಹೆಸರು ನೆನಪದ ಅದು ಆಲೋಚನೆ ಮಾಡಿ. ಸಂಗೊಳ್ಳಿ ರಾಯಣ್ಣ ಅವ್ರು ಹುಟ್ಟ್ಯಾರ ಇದೇ ಭೂಮಿ ಮೇಲೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟ್ಯಾರ. ನಮ್ಮ ಸುರಪುರದ ರಾಜ ವೆಂಕಟಪ್ಪ ನಾಯಕರು ಹುಟ್ಟ್ಯಾರ. ಅವ್ರ ಕಾಲಘಟ್ಟದಾಗೂ ಸಾವಿರಾರು ಮಂದಿ ಹುಟ್ಟಿದ್ರು. ಅವ್ರ ಕಾಲಘಟ್ಟದಾಗೂ ಭೂಮಿ ಮೇಲೆ ಜನ ಇತ್ತು. ಬಟ್ ನಮಗೆಲ್ಲ ಅವ್ರ ಹೆಸರು ಯಾಕೆ ನೆನಪದಂದ್ರ ಅವ್ರೆಲ್ಲರೂ ಏನಪ್ಪ ಅಂದ್ರೆ ತಮಗಾಗಿ ಜೀವನ ಮಾಡಿಲ್ಲ, ಸಮಾಜಕ್ಕಾಗಿ ಜೀವನ ಮಾಡ್ಯಾರ, ಸಮಾಜದ ಏಳಿಗೆಯಾಗಿ ಜೀವನ ಮಾಡ್ಯಾರ. ಅಂದ್ರೆ ಅವ್ರ ಇತಿಹಾಸ ಪುಟದಾಗ ಆ ರೀತಿ ನಾವು ನೀವೇನಪ್ಪ ಅಂದ್ರೆ ಭೂಮಿ ಮೇಲೆ ಹುಟ್ಟಿವಿ. ದೇವ್ರು ನಮ್ಮ ಭೂಮಿ ಮೇಲೆ ಹುಟ್ಟ್ಯಾನ. ಹುಟ್ಟದಂತೂ ಏನಪ್ಪ ಅಂದ್ರೆ ನಾವು ಎಂದು ಹುಟ್ಟಿವಿ ಅನ್ನೋದು ಗೊತ್ತದ, ಅದ್ರ ಎಂದು ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾವು ನೀವು ಎಲ್ಲರೂ ಏನಾಗಬೇಕಪ್ಪ ಅಂದ್ರೆ ಸಮಾಜಕ್ಕಾಗಿ ದುಡಿಬೇಕು. ಇವತ್ತಿನ ದಿನ ರೈತ ಬಹಳ ಕಷ್ಟದಾಗನ. ಸುಮಾರು 7-8 ದಶಕಗಳು ಕಳೆದು ನಾವೇನಪ್ಪ ಅಂತಂದ್ರೆ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಸಿಕ್ಕು. ಮುಂದಿನ ದಿನದಾಗ ಏನಪ್ಪ ಅಂದ್ರೆ ನಮ್ಮ ರೈತರು ಏನಪ್ಪ ಅಂದ್ರೆ ಇನ್ನೂ ನಮ್ಗೆ ಸ್ವತಂತ್ರ ಸಿಕ್ಕಿಲ್ಲ. ರೈತರ ಹೆಸರಲ್ಲಿ ಏನಪ್ಪ ಅಂದ್ರೆ ಸಾವಿರಾರು ಕೋಟಿಗಳ ದುಡ್ಡು ನಾವು ಬರ್ಲಾಗತ್ತದ. ಅದು ರೈತರಿಗೆ ಯಾರಿಗೂ ಸವಲತ್ತು ಸಿಗ್ಲಾಗತ್ತಿಲ್ಲ. ಅದನ್ನ ನಾನು ಒಂದೇ ಮಾತು ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ಮನವಿನೂ ಮಾಡ್ತೀನಿ, ಒತ್ತಾಯನೂ ಮಾಡ್ತೀನಿ. ಏನ್ ಮಾಡ್ತಪ್ಪ ಅಂದ್ರ ನಮಗೆ ನೀವೇನು ಬಂಗಾರ, ಬೆಳ್ಳಿ, ರೊಕ್ಕ, ರೂಪಾಯಿ ಕೊಡಬೇಡ್ರಿ. ನಮಗೆ ಏನ್ ಕೊಡ್ರಪ್ಪ ಅಂತಂದ್ರ ನಮ್ಮ ರೈತರ ಹೊಲಗಳಿಗೆ ನೀರು ಕೊಡ್ರಿ. ಇವತ್ತಿನ ಆಲಿಮಟ್ಟಿ ಜಲಾಶಯ ಅದ. ಇವತ್ತಿನ ನಮ್ಮ ರಾಯಚೂರು ಜಿಲ್ಲೆಗೆ ಏನಪ್ಪ ಅಂದ್ರೆ ತುಂಗಭದ್ರಾ ಜಲಾಶಯದಿಂದ ನೀರು ಬರ್ತದ. ಆ ರೀತಿ ಏನಪ್ಪ ಅಂದ್ರೆ ನಮ್ಮ ರೈತರ ಹೊಲಗಳಿಗೆ ಸಂಪೂರ್ಣವಾಗಿ ನೀರು ಮುಡ್ತಕ್ಕಂಥ ಒಂದು ಸಂಘ ಹಾಗೂ ರೈತ ಸೇನೆ ವತಿಯಿಂದ ರಾಷ್ಟ್ರೀಯ ರೈತ ದಿನಾಚರಣೆಯನ್ನು ಆಚರಣೆ ಮಾಡ್ತಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ರೈತ ಸೇನೆಯ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಅವರೇ ಹಾಗೂ ಈ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಯಾದವ್ ಅವರೇ ಹಾಗೂ ಯಾದಗಿರಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಹೆಸರು ಗೊತ್ತಿಲ್ಲ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ರೈತ ಮುಖಂಡರೇ, ಅಣ್ಣ ತಮ್ಮಂದಿರೇ ಹಾಗೂ ಎಲ್ಲ ತಾಯಂದಿರಿಗೆ ಹಾಗೂ ಅಣ್ಣ ತಮ್ಮಂದಿರಿಗೆ ಮೊಟ್ಟ ಮೊದಲನೇದಾಗಿ ರಾಷ್ಟ್ರೀಯ ರೈತ ದಿನದ ಶುಭಾಶಯಗಳನ್ನ ಹೇಳ್ತೇನೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ರೈತ ಈ ಭಾರತ ದೇಶದ ಬೆನ್ನೆಲುಬು. ನಿಮ್ಗೆಲ್ಲರಿಗೂ ಗೊತ್ತಿದೆ, ಇನ್ನೊಂದು ಬೇರೆ ಬೇರೆ ದೇಶಗಳಲ್ಲಿ ಏನೇನೋ ಕಾಯ್ದೆಗಳನ್ನ, ಏನೇನೋ ಫ್ಯಾಕ್ಟ್ರಿಗಳನ್ನ ಮಾಡಿ ಅವರು ಮುಂದೆ ಬರ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ರೈತರು ಮಾಡ್ತಿರ್ತಕ್ಕಂಥ ಕೃಷಿ ಚಟುವಟಿಕೆಗಳಿಂದಲೇ ಇಡೀ ಪ್ರಪಂಚಕ್ಕೆ ನಮ್ಮ ದೇಶ ಮಾದರಿಯಾಗಿದೆ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನಾವು ಒಂದಿನ ರೈತರು ಒಂದಿನ ಲಾಯರು ತಮ್ಮ ಡ್ಯೂಟಿ ಮಾಡಿಲ್ಲ ಅಂದ್ರೆ ನಡೀತದ, ಒಂದಿನ ಬಸ್ ಡ್ರೈವರು ಬಸ್ ನಡೆಸಿಲ್ಲ ಅಂದ್ರೆ ನಡೀತದ, ಒಂದಿನ ಗ್ಯಾಸ್ ಸಿಲಿಂಡರ್ ಹಾಕೋರು ಸಿಲಿಂಡರ್ ಹಾಕಿಲ್ಲ ಅಂದ್ರೂ ನಡೀತದ, ಯಾರು ಏನು ಮಾಡಿಲ್ಲ ಅಂದ್ರೂ ನಡೀತದ. ಆದರೆ ರೈತರ ಕಾಯಕ
ಯಾವಾಗಲೂ ನಿತ್ಯ ನಿರಂತರ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಕಸ್ಮಾತ್ ಏನಾದರೂ ರೈತರು ನನಗೆ ಬೇಡಪ್ಪ, ನನಗೆ ಸಾಲ ಜಾಸ್ತಿ ಆಗ್ಯದ, ನಾನು ಕೃಷಿ ಚಟುವಟಿಕೆ ಮಾಡಲ್ಲ, ನಾನು ಕಿತ್ತಲ್ಲ, ನಾನು ಬೆಳೆಯಲ್ಲ ಅಂತ ಏನಾದರೂ ಒಂದು ವರ್ಷ ನಿರ್ಧಾರ ಏನಾದರೂ ರೈತರು ತಗೊಂಡು ಸುಮ್ಮನೆ ಕೂತ್ಕೊಂಡ್ರೆ ನಾವೆಲ್ಲರೂ ಕೂಡ ಉಪವಾಸ ಬೀಳುವಂಥ ಕೆಲಸ ಆಗ್ತದ. ಹೌದಾ ಅಲ್ವೋ? ಅದಕ್ಕೇನೆ ಹೇಳಿದ್ದು ಏನಂತ, ರೈತರು ಈ ಭಾರತದ ಬೆನ್ನೆಲುಬು ಅಂತ. ಹಾಗಾಗಿ ನಾವೆಲ್ಲರನ್ನು ಕೊಡ್ತಾರೆ ಅನ್ನೋ ಉದ್ದೇಶದಿಂದ ಈ ಒಂದು ರೈತ ಸಂಘ ಅನ್ನೋ ಒಂದು ಸಂಘಟನೆಯನ್ನು ಸೃಷ್ಟಿ ಮಾಡಿ ಬಡವರಿಗೆ, ರೈತರಿಗೋಸ್ಕರ ಅವರಿಗೆ ನ್ಯಾಯ ಕೊಡಿಸ್ಬೇಕು, ಅವರ ಸಮಸ್ಯೆಯಲ್ಲಿದ್ದಾಗ ಸ್ಪಂದಿಸಬೇಕು, ಅವರಿಗೆ ಬೆಂಬಲ ಬೆಲೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ರೈತ ಸಂಘವನ್ನು ಹುಟ್ಟಾಕಿದ್ದಾರೆ. ಈ ಒಂದು ರೈತ ಸಂಘದಿಂದ ಎಲ್ಲ ಬಡವರಿಗೆ, ರೈತರಿಗೆ ಉಪಯೋಗ ಆಗುವಂಥ ಕೆಲಸಗಳನ್ನ ಈ ಒಂದು ರೈತ ಸಂಘದಿಂದ ಆಗಲಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮಣ್ ಅಣ್ಣವ್ರಿಗೂ ನಾನು ನನ್ನ ಕಡೆಯಿಂದ ಮನವಿ ಮಾಡ್ತೀನಿ ಅಂತ ಹೇಳಿದರೆ ತಪ್ಪಾಗಲಿಲ್ಲ. ಹಾಗಾಗಿ ನೀವೆಲ್ಲರೂ ಕೂಡ ನಾನು ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ. ರೈತ ಸಂಘದ ಪ್ರೋಗ್ರಾಮ್ ನಾನೊಂದು 2ನೇದು ಇಲ್ಲಾಂದ್ರೆ 3ನೇದು ಅಷ್ಟೇ ಅಟೆಂಡ್ ಮಾಡ್ತಾ ಇರೋದು. ಇಷ್ಟೊಂದು ಜನ ಇಂಥ ಬಿಸಿ ಹೊತ್ತಲ್ಲಿ ಇಷ್ಟೊಂದು ಜನ ಸೇರಿರೋದು ನೋಡಿ ತುಂಬ ಸಂತೋಷ ಆಯಿತು. ನಾನು ಈ ಪ್ರೋಗ್ರಾಮ್ ಬೇರೆ ಕಡೆ ಓದಿದ್ದು ಬರೋದು ಬೇಡ ಅಂತ ಅಂದ್ಕೊಂಡಿದ್ದೆ. ನಮ್ಮ ತಮ್ಮ ಮಹೇಂದ್ರ ಅವರೆಲ್ಲ ಅಕ್ಕ ಬರಲೇಬೇಕು, ಬಂದು ಹೋಗಲೇಬೇಕು ಅಂತ ಫೋರ್ಸ್ ಮಾಡಿದ್ರು. ಆಯ್ತಪ್ಪ ಅಂತೇಳಿ ಅಂತ ಬಂದೆ. ನಿಜವಾಗ್ಲೂ ಬಂದಿದ್ದಕ್ಕೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾರ್ಥಕ ಆಯಿತು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ, ಅವಾಗಲೇ ಇವರು ಹೇಳಿದಾಗೆ, ಮುಂದಿನ ದಿನಮಾನಗಳಲ್ಲಿ ಬರೀ ಸಂಘಟನೆ ಮಾಡಿಕೊಂಡು ಸಮಸ್ಯೆ ಬಗೆಹರಿಸುವಂಥ ಕೆಲಸಗಳೆಲ್ಲ ಆಗಬಾರ್ದು. ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೈತರ ಪರವಾಗಿ ನಿರ್ಧಾರಗಳು ಆಗಬೇಕು ಅಂತೇಳಿ ಅಂತಂದರೆ ಅಧಿಕಾರದ ಚುಕ್ಕಾಣಿ ಬೇಕು. ಮುಂದಿನ ದಿನಮಾನಗಳಲ್ಲಿ ಪ್ರತಿ ಹಳ್ಳಿಗಳಲ್ಲೂ ಕೂಡ ರೈತರಿದ್ದಾರೆ. ರೈತರು ಮನಸ್ಸು ಮಾಡಿದರೆ ಏನು ಬೇಕಿದ್ರೂ ಸಾಧಿಸ್ತಾರೆ. ನೀವು ನೋಡ್ತಿರ್ಬೋದು, ಅಲ್ಲಿ ಎಲ್ಲೋ ಒಬ್ಬರು MLA ಆಗಿದ್ದಾರೆ ರೈತ ಸಂಘದಿಂದಲೇ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಾಗಿರ್ಬೋದು, ಪಕ್ಕ ಜಿಲ್ಲೆಗಳಲ್ಲಾಗಿರ್ಬೋದು, ಮುಂದಿನ ದಿನಮಾನಗಳಲ್ಲಿ ನಮ್ಮ ರೈತ ಸಂಘದಿಂದ MLAಗಳು ಆಗುವಂಥ ಅವಕಾಶ ಒದಗಿ ಬರಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಹಾಗಾಗಿ ಈ ಒಂದು ರೈತ ಸಂಘದ ಕಾರ್ಯಕ್ರಮಕ್ಕೆ ಕರೆಸಿ ನನ್ನನ್ನು ಸನ್ಮಾನ ಮಾಡಿದ್ದೀರಾ. ನಿಮ್ಗೆಲ್ಲರಿಗೂ ಕೂಡ ಮೊಟ್ಟ ಮೊದಲಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತಾ, ನಾನು ಒಂದು ಆಶ್ವಾಸನೆ ಅಂತ ಹೇಳಿ ಅನ್ಕೊಳ್ಬೇಡ್ರಿ. ನಾನು ಏನು ಹೇಳಿದ್ರು ಮಾಡೋದಾಗಿದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಹೇಳಕ್ಕೆ ಹೋಗೋದಿಲ್ಲ. ನಮ್ಮದೇ ಸರ್ಕಾರ ಇರೋದ್ರಿಂದ ನಿಮ್ಮ ರೈತರ ಏನಾದರೂ ಸಮಸ್ಯೆಗಳಿದ್ರೆ ದಯಮಾಡಿ ನೇರವಾಗಿ ನನ್ನನ್ನಾದರೂ ಬಂದು ಕಾಂಟ್ಯಾಕ್ಟ್ ಮಾಡಿ. ಇಲ್ಲಾಂದ್ರೆ ಲಕ್ಷ್ಮಣ್ಣ ಅವರಿದ್ದಾರೆ, ಇಲ್ಲಾಂದ್ರೆ ರಾಯಚೂರು ಜಿಲ್ಲಾಧ್ಯಕ್ಷರು ಯಾರು ನಿಂತಾದ್ರೂ ನಿಮ್ಮ ಸಮಸ್ಯೆಗಳು ಏನಿದ್ರು ಕೂಡ ನೀವು ಬಂದು ನಮಗೆ ಕೇಳ್ರಿ. ನಮ್ಗೆ ಎಷ್ಟಾಗುತ್ತೋ ಅಷ್ಟು ನನ್ನ ಕೈಲಿಂದ ನಮ್ಮ ಸರ್ಕಾರದ ವತಿಯಿಂದ ಸ್ಪಂದಿಸ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀನಿ. ಜೈ ರೈತ ಸಂಘ. ಹಮ್ಮಿಕೊಂಡಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು, ತಾಯಂದರು, ಮುಖಂಡರು, ಪಕ್ಷ ಭೇದ ಮರೆತು ಎಲ್ಲ ಪಕ್ಷದಿಂದ ರೈತರ ಒಂದು ಹೋರಾಟಕ್ಕೆ, ರೈತ ದಿನಾಚರಣೆಗೆ ಎಲ್ಲರೂ ಬಂದು ಭಾಗಿಯಾಗಿದ್ದು ಇನ್ನೂ ಅತ್ಯಂತ ಸಂತೋಷದ ವಿಷಯ ಅಂತ ಹೇಳ್ಬೋದು. ಬಂಧುಗಳೇ, ಒಂದು ನನಗೆ ಬಹಳ ಖುಷಿ ಏನ್ ಅನ್ಸಿತ್ತಂದ್ರೆ, ಸರಿಸಮವಾಗಿ ನಮ್ಮ ತಾಯಂದ್ರು ಬಂದಿದ್ದಾರೆ. ಇವತ್ತು ಗಂಡು ಮಕ್ಕಳು ಎಷ್ಟು ಬಂದರೆ ನಮ್ಮ ತಾಯಂದ್ರು ಕೂಡ ಅಷ್ಟೇ ಬಂದಿರೋದು ನನಗೆ ಅತ್ಯಂತ ಸಂತೋಷ ಆಯ್ತು. ಇನ್ನೊಂದು ಬೇಜಾರು ವಿಷಯ ನನಗೇನಾಯ್ತು ಅಂತಂದ್ರೆ, ನಮ್ಮ ಕಾಕನವರಾದಂತ ಚನ್ನಪಟ್ಟಣ ಶಾಂತಗೌಡರಲ್ಲಿ ಒಂದು ಮನವಿ, ಯಾಕಂದ್ರೆ ಅವ್ರಿಗೆ ನಾವು ಆರ್ಡರ್ ಮಾಡಕ್ ಆಗಲ್ಲ, ಅವ್ರಿಗೆ ದೊಡ್ಡವರು. ಸೊ ಅವರೆಲ್ಲ ಮನವಿ ಏನಂತಂದ್ರ, ನೆಕ್ಸ್ಟ್ ನೀವು ಬ್ಯಾನರ್ ಮಾಡಿಸ್ಬೇಕಾದ್ರೆ ಸರಿಸಮವಾಗಿ ತಾಯಂದ್ರೆ ಬಂದಾಗ ಸರಿಸಮವಾಗಿ ತಾಯಂದ್ರ ಫೋಟೋ ಅದರಲ್ಲಿ ಬರಲಿ ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿಯನ್ನ ಮಾಡ್ಕೊಳ್ತೀನಿ. ಯಾಕಂದ್ರೆ ಹೆಣ್ಣು ಅಂದ್ರೆ ಒಂದು ಶಕ್ತಿ, ಹೋರಾಟಕ್ಕೆ ಒಂದು ಶಕ್ತಿ ಬರಬೇಕು ಅಂತಂದಾಗ ಆ ತಾಯಿ ಹೆಸರಲ್ಲಿ ನೀವು ಏನಾದ್ರೆ ಒಂದು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ, ಭೂಮಿ ತಾಯಿ ಹೆಸರು ಹೇಳ್ಕೊಂಡು ನೀವು ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನಿಮ್ ಹೋರಾಟಕ್ಕೆ ಪ್ರತಿಯೊಂದು ಹಂತದಲ್ಲಿ ನಿಮ್ಮ ಗೆಲುವು ನಿಶ್ಚಿತ ಅಂತ ಹೇಳಿ ಈ ಮೂಲಕ ತಮಗೆ ನಾನು ಒಂದು ಸಲಹೆಯನ್ನ ಕೊಡ್ತೀನಿ. ಬಹಳ ಖುಷಿ ಆಗುತ್ತೆ ರೈತ ಚಳುವಳಿ ಬಗ್ಗೆ, ರೈತ ಹೋರಾಟದ ಬಗ್ಗೆ ಮಾತನಾಡಕ್ಕೆ. ನಾವೇನ ಅಂತ ದೊಡ್ಡ ಸಾಧನೆ ಮಾಡಿಲ್ರಿ. ಇಲ್ಲೆಲ್ಲ ಬಂದಿದ್ರಲ್ಲ ಮಕ್ಕಳವರು, ಕಟ್ಗೆ ಹಿಡ್ಕೊಂಡು ಬಂದಿದ್ರು. ಅವರೆಲ್ಲ ಹಗಲು ರಾತ್ರಿ ಬಿಸಿಲು ಮಳೆ ಚಳಿ ಏನೇನು ಲೆಕ್ಕ ಮಾಡದೆ ಹೊಲದಲ್ಲಿ ದುಡಿತಾರ. ಅದನ್ನು ಪಗಾರ ಇಲ್ಲದೆ, ಪಗಾರ ಕೊಡ್ತಾನನ್ರಿ ನಮ್ಗೆ? ಪಗಾರ ಕೊಡ್ತಾರ? ನಮ್ಮ ಹೊಲದಾಗ ನಾವು ದುಡಿದ್ರೆ ಅದಕ್ಕೆ ಮತ್ತೆ ನಾವು ಬೆಳೆದದು
ಲಗ್ನ ಮಾಡಬೇಕು, ಮಗಳು ಲಗ್ನಕ್ಕೆ ಬಂದಿರ್ತಾಳ, ಮಗ ಲಗ್ನಕ್ಕೆ ಬಂದಿರ್ತಾನ. ಇಷ್ಟೆಲ್ಲ ಹಂತದಲ್ಲೂ ಸರ್ಕಾರದ ಗಮನಕ್ಕೆ ಇದ್ರೂ ಸಹ ಒಂದು ನಮಗೆ ರೈತರಿಗೆ ಸರಿಯಾದ ಬೆಲೆ ನಿಗದಿ ಮಾಡೋದಿಲ್ಲ. ಪ್ರತಿಯೊಂದು ಸ್ಥಳದಲ್ಲೂ ಹೋರಾಟ ಮಾಡಬೇಕು, ನೀರಿಗಾಗಿ ಹೋರಾಟ ಮಾಡಬೇಕು. ಎಷ್ಟು ಬಾಯಿ ಬಡ್ಕೊಂಡ್ರು ಸಹ ಸಾಕಷ್ಟು ಸರ್ಕಾರಗಳು ಬಂದವು ಹೋದವು, ಆದ್ರೆ ಪರಿಹಾರ ಮಾತ್ರ ನಮ್ಮ ರೈತರಿಗೆ ಇನ್ನೂವರೆಗೂ ಯಾವುದೇ ಸರ್ಕಾರ ಆಗಲಿ ಕೊಡೋದ್ರಲ್ಲಿ ವಿಫಲ ಆಗಿದೆ ಅಂತ ಹೇಳಿ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅನ್ನವನ್ನ ಕೊಡ್ತಕ್ಕಂಥ ಅನ್ನದಾತರಿಗೆ ಇವತ್ತು ಪ್ರಗತಿಪರ ರೈತರಿಗೆ ಅಭಿನಂದನೆ ಸಲ್ಲಿಕೆಯ ಈ ಸಮಾರಂಭದಲ್ಲಿ ಏನಿವತ್ತು ಅಧ್ಯಕ್ಷ ಮಾತಾಡ್ತಾರೆ. ಚಾಲನೆ ಕೊಡ್ಲಿ ಫಸ್ಟ್ ಅಲ್ಲ ಅಧ್ಯಕ್ಷ ಏನಿವತ್ತು ಇಡೀ ಜಗತ್ತಿಗೆ ಅನ್ನವನ್ನು ನೀಡ್ತಕ್ಕಂಥ ಅನ್ನದಾತರಿಗೆ ಇವತ್ತು ದಿನಾಚರಣೆಗಳಿದ್ದಾವೆ. ಆದರೆ ಇವತ್ತು ನಮ್ಮ ಬಂಧುಗಳಾಗಿರ್ತಕ್ಕಂಥ ಸನ್ಮಾನ್ಯ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ಶಾಂತಗೌಡ ಚನ್ನಪಟ್ಟಣವರ ನೇತೃತ್ವದಲ್ಲಿ ಇವತ್ತು ಬಹಳ ಹೆಮ್ಮೆ ತರ್ತಕ್ಕಂಥ ಒಂದು ಕಾರ್ಯಕ್ರಮ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ನಡೀತಾ ಇದೆ. ಎಲ್ಲ ಮಹನೀಯರ ದಿನಾಚರಣೆಗಳನ್ನು ನೋಡಿದ್ವಿ, ಎಲ್ಲ ಮಹನೀಯರ ದಿನಾಚರಣೆಯನ್ನು ಆಚರಣೆ ಮಾಡಿದ್ದೀವಿ ನೋಡಿದ್ವಿ. ಆದರೆ ಪ್ರಪ್ರಥಮವಾಗಿ ರಾಯಚೂರಿನಲ್ಲಿ ಅನ್ನದಾತರ ದಿನಾಚರಣೆಯನ್ನು ಮಾಡಿರ್ತಕ್ಕಂಥದ್ದು ಇವತ್ತು ನಮ್ಮ ಏನು ಸನ್ಮಾನ್ಯ ಶಾಂತಗೌಡರ ನೇತೃತ್ವದಲ್ಲಿ ಅವರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಇವತ್ತು ಅನ್ನದಾತರು ಇದ್ದರೆ ಇವತ್ತು ನಾವು ನೀವು ಈ ಸಮಾಜ ಜಗತ್ತು ಇರ್ತದೆ. ಹಾಗಾಗಿ ಅನ್ನದಾತರಿಗೆ ಎಲ್ಲ ರೀತಿಯಿಂದ ಇವತ್ತು ನೆರವು ಸಿಗಬೇಕು, ಎಲ್ಲ ಸರ್ಕಾರಗಳು ನೆರವು ಕೊಡಬೇಕು. ಅದರಲ್ಲೂ ವಿಶೇಷವಾಗಿ ಅವರ ಪ್ರಮುಖ ಬೇಡಿಕೆ ಏನಾಗಿದೆ ಇವತ್ತು ಎಲ್ಲ ರೈತರ ಬೇಡಿಕೆ, ಎಲ್ಲ ಬುದ್ಧಿಜೀವಿಗಳ ಬೇಡಿಕೆ ಏನು ಆಲಿಮಟ್ಟಿಯನ್ನು ಇವತ್ತು ಎತ್ತರಿಸ್ಬೇಕಂತಕ್ಕಂಥ ಜಲಾಶಯವನ್ನು ಇವತ್ತು ಎತ್ತರಿಸ್ಬೇಕಂತ ಹೇಳಿ ಅವರು ಹೋರಾಟವನ್ನು ಮಾಡ್ತಿದ್ರು. ಈಗಾಗಲೇ ಆ ಹೋರಾಟದ ಮುಖಾಂತರ ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವರು ತಮ್ಮ ಹೋರಾಟದ ಮುಖಾಂತರ ಬಿಸಿಯನ್ನು ಮುಟ್ಟಿಸಿದ್ದಾರೆ. ಈ ಬಜೆಟ್ನಲ್ಲಿ ಕೂಡ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ಅನ್ನದಾತರ ದಿನಾಚರಣೆಯನ್ನು, ರೈತರ ದಿನಾಚರಣೆಯನ್ನು ನಮ್ಮ ರಂಗಮಂದಿರದಲ್ಲಿ ಮಾಡಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತೇಳಿ ಅವ್ರ ಜೊತೆ ನಾನು ಧನದಿಂದ ಸಹಕಾರ ನೀಡ್ತೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಧನ್ಯವಾದಗಳು. ನಮಸ್ಕಾರ ಮತ್ತು ನನ್ನ ರೈತ ಕುಟುಂಬಕ್ಕೆ ವಂದನೆಗಳು ಸಲ್ಲಿಸುತ್ತಾ, ಈಗ ನಮ್ಮ ತಿಪ್ಪರಾಜ್ ಸಹೋದರು ಹೇಳಿದ ಥರ ಆಲ್ಮಟ್ಟಿ ಮೇಲ್ಮನವಿ ಮಾಡಿಕೊಂಡ್ರೆ ನಮ್ಮೆಲ್ಲ ರೈತರಿಗೆ ನೀರಿನ ಸಮಸ್ಯೆ ಕಡಿಮೆ ಆಗ್ತದೆ. ಶಾಪೂರು, ಸುರಪೂರು, ರಾಯಚೂರು ಎಲ್ಲ ಜಿಲ್ಲೆಗಳು ಎಡದಂಡೆ ಮತ್ತು ಬಲದಂಡೆ ಕಾಲುವೆಗಳಿಗೆ ತೊಂದರೆ ಆಗ್ತದೆ ಉದ್ದೇಶಕ್ಕೆ ನಮ್ಮ ಉಪಾಧ್ಯಕ್ಷರ ನಮ್ಮ ಸಹೋದರರಾದ ಶ್ರೀಕಾಂತ್ ಪಾಟೀಲರು ನಮ್ಮ ರಾಜ್ಯ ರೈತ ಸಂಘದ ರೈತ ಸೇನೆ ಉಪಾಧ್ಯಕ್ಷರಿದ್ದು ಅವರ ನೇತೃತ್ವದಲ್ಲಿ ಆಲ್ಮಟ್ಟಿಯಲ್ಲಿ ದೊಡ್ಡ ಪ್ರಮಾಣದ ಪ್ರತಿಭಟನೆ ಮಾಡಿ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಆದಷ್ಟು ಬೇಗನೆ ಕಾಮಗಾರಿ ಕೊಟ್ಟು, ರೈತ ಇಲ್ಲಾಂದರೆ ದೇಶನೇ ಇಲ್ಲ. ನಾವು ರೈತರು ಬೆಳೆದ್ರೆ ದೇಶ ಎಲ್ಲ ಮಾಡಬೇಕು ಅಂತ ಪರಿಸ್ಥಿತಿಗೆ ಎಲ್ಲರೂ ನೌಕರಸ್ಥರಾಗಲಿ ಯಾರೇ ಬೇರೆಯವರಾಗಲಿ ಅವ್ರಿಗೆ ಕಾಯಮೊಂದು ಪ್ರತಿ ತಿಂಗಳಿಗೆ ಇಷ್ಟು ಆದಾಯ ಬರ್ತನ್ನೋ ಉದ್ದೇಶದಿಂದ ಅವರೆಲ್ಲ ಕೆಲಸಗಳು ಮಾಡ್ತಾರೆ. ನಮ್ಗೆ ರೈತರಾಗಿ ದುಡ್ಡು ರಿಟರ್ನ್ ನಾವು ಹಾಕಿ ದುಡ್ಡು ಬರ್ತದೋ ಗ್ಯಾರಂಟಿ ಇಲ್ಲ ಅಂತ ಪರಿಸ್ಥಿತಿ ನೀರನ್ನು ನಂಬಿಕೊಂಡು ನಾವು ಜೀವನ ಮಾಡ್ತೀವಿ. ಹಿಂದೆ ಒಂದು ನಮ್ಗೆ ರಾಯಚೂರು ಜಿಲ್ಲೆಗೆ ನ್ಯಾಯಕಾಲನ ಅಂತೇಳಿ ದೇವೇಗೌಡರು ನಮಗೆ ಇಲ್ಲಿ ಈ ಭಾಗದ ಜನರಿಗೆ ಅನುಕೂಲ ಮಾಡಿಕೊಟ್ರೆ ಇನ್ನೂ ಸ್ವಲ್ಪ ನಮ್ಮ ಸ್ವಲ್ಪ ಮೇಲ್ಮನವಿ ಮಾಡಿದರೆ ಹೆಚ್ಚಿಗೆ ಮಾಡಿದರೆ ನಮ್ಮೆಲ್ಲ ರೈತರಿಗೆ ಅನುಕೂಲ ಆಗ್ತದೆ. ಒಂದು ವೇಳೆ ಇವರು ಮಾಡದಿದ್ದರೆ ನಾವು ಮೊದಲ ಹೈಕೋರ್ಟಿಗೆ ರಿಟ್ ಹೋಗ್ತೀವಿ. ನಾವು ರೈತ ಸಂಘದ ವತಿಯಿಂದ ನನ್ನ ವತಿಯಿಂದ ನಾನೇ ಅಧ್ಯಕ್ಷ ಆಗಿ ನಾನೇ ಹೈಕೋರ್ಟಿಗೆ ರಿಟ್ ಮಾಡ್ತೀವಿ. ಹೈಕೋರ್ಟಲ್ಲಿ ನಮ್ಗೆ ಸರಿಯಾದ ಸಮಯಕ್ಕೆ
ನಮಗೆ ನಮ್ಮ ಕೋರಿಕೆಯನ್ನು ಈಡೇರಿಸಿದಲ್ಲಿ ಸುಪ್ರೀಂ ಕೋರ್ಟಿಗೆ, ಉಚ್ಚ ನ್ಯಾಯಾಲಯ ಸುಪ್ರೀಂ ಕೋರ್ಟಿಗೆ ಹೋಗಿ ನಾವು ಇದನ್ನು ಫೈಲ್ ಮಾಡಿ ನಮ್ಮ ಇರ್ತಕ್ಕಂಥ ಎಡದಂಡೆ ಬಲದಂಡೆ ರೈತರಿಗೆ ನಾನು ಎಲ್ಲರಿಗೂ ಎಲ್ಲ ಹೊಲಗಳಿಗೆ 1 ಗುಂಟೆಗೂ ನೀರು ಕಡಿಮೆ ನೋಡಿದಾಗ ತಂದು ಕೊಡಬೇಕನ್ನೋ ಉದ್ದೇಶದಿಂದ ನಾವು ಪ್ರತಿ ವರ್ಷವೂ ಎಲ್ಲ ಕಡೆಯೂ ಯಾದಗಿರಿ ಜಿಲ್ಲೆದಾಗೂ ಮತ್ತು ಪ್ರತಿ ವರ್ಷ ಯಾದಗಿರಿ ಜಿಲ್ಲೆದಾಗೂ ಲಾಸ್ಟ್ ಟೈಮು 2 ವರ್ಷದಿಂದ ಭೀಮರಾಯಗುಡಿಯಲ್ಲಿ ನಾವು ರೈತ ದಿನಾಚರಣೆ ಮತ್ತು ರೈತ ಪಾದ ಪೂಜೆ ಕೆಲಸವನ್ನು ಮಾಡಿದ್ವಿ. ಮುಂದಾದರೂ ನಾವು ರೈತರಿಗೆ ನಮಗೆ ದೇವರು, ರೈತರ ಬಿಟ್ಟು ಏನಿಲ್ಲ ಅನ್ನೋ ಉದ್ದೇಶದಿಂದ ನಮ್ಮ ರೈತ ಸಂಘದ ವತಿಯಿಂದ ಎಲ್ಲ ಮಾಡ್ತಿದ್ವಿ. ಪ್ಲಸ್ ನಾವು ಎಲ್ಲರಿಗೂ ನೀರು ಕೊಡೋ ಉದ್ದೇಶ ನಾವು ಮಾಡ್ತೀವಿ. ಮತ್ತು ನಮ್ಮ ಸಹೋದರರು ಇವರು ರಾಜಕೀಯ ಇದ್ದಂಥವ್ರು ಎಲ್ಲ ರಾಜಕೀಯದಂತ ಸಪೋರ್ಟ್ ಮಾಡ್ತಾರೆ. ನಮ್ಗೆ ರಾಜಕೀಯ ವ್ಯಕ್ತಿಗಳು ಕೆಲವು ಕಡಿಮೆ ಜನ ಬಂದು ನಮ್ಗೆ ಸಪೋರ್ಟ್ ಕೊಡೋದು. ಆದರೆ ನಮ್ಮ ಸಹೋದರು ಹೇಳ್ತಾರೆ ತನ್ನ ಮನ ತನದಿಂದ ಕೊಡ್ತೀವಿ ಅಂದಮೇಲೆ ಇಂಥವ್ರು ನಮ್ಮ ಇರಬೇಕಂತೇಳಿ ಆಶೆ ಆಗ್ತಾ. ಈ ಸಂದರ್ಭದಲ್ಲಿ ಜಾಲಹಳ್ಳಿ ದೇವದುರ್ಗ ವಿಭಾಗದ TV20 ಕನ್ನಡ ವಾಹಿನಿಯ ಚಾನೆಲ್ ವರದಿಗಾರ ಖಾಜಾ ಹುಸೇನ್ ಬಾಬಾ ಜಾಲಹಳ್ಳಿ ಅವರನ್ನ ರೈತರ ಪರವಾಗಿ ನಿಂತಿರುವುದಕ್ಕಾಗಿ ಸನ್ಮಾನ ಮಾಡಲಾಗಿದೆ. ಜೊತೆಗೆ ರಾಯಚೂರು ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ಆಗಮಿಸಿದ ಪ್ರಗತಿಪರ ರೈತರನ್ನು ಕೂಡ ಗೌರವಿಸಲಾಗಿದೆ. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆಯ ರಾಜ್ಯ ಉಪಾಧ್ಯಕ್ಷ ಲಕ್ಷ್ಮೀಕಾಂತ ಪಾಟೀಲ್ ಮದ್ದರ್ಗಿ, ಜಿಲ್ಲಾ ಗೌರವಾಧ್ಯಕ್ಷ ಮಲ್ಲಿಕಾರ್ಜುನ್ ಪಾಟೀಲ್, ಜಿಲ್ಲಾ ಅಧ್ಯಕ್ಷ ಇಂದ್ರಜಿತ್ ಯಾದವ್, ಜಿಲ್ಲಾ ಉಪಾಧ್ಯಕ್ಷ ಮುಜಾಹಿದ್ ಮರ್ಚೆಂಟ್, ಜಿಲ್ಲಾ ಕಾರ್ಯದರ್ಶಿ ಮಹದೇವಪ್ಪ ಯಾದವ್ ಸೇರಿ ವಿವಿಧ ತಾಲೂಕಿನ ಪದಾಧಿಕಾರಿಗಳು ಹಾಗೂ ರೈತರು ಭಾಗವಹಿಸಿದರು. ಖಾಜಾ ಹುಸೇನ್ ಬಾಬಾ, ಜಾಲಹಳ್ಳಿ, TV20 ಕನ್ನಡ. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.